ನೋಡ್ರಲ್ಲೇ ನೋಡ್ರೋ, ಇಷ್ಟೇ ಕಣ್ರೋ ಮನುಷ್ಯನ ಜೀವನ. ರಾತ್ರಿ ಮಲಗ್ದವನು ಬೆಳಗ್ಗೆ ಹೇಳ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಅಂತ ಆಚೆ ಹೋದವನು ಸಂಜೆ ಮನೆಗೆ ಬರ್ತಾನೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಮನುಷ್ಯ ಅನ್ನೋ ಜೀವಕ್ಕೆ ವ್ಯಾಲಿಡಿಟಿನೇ ಇಲ್ವಲ್ರೋ. ಯಾವಾಗ ಯಾರ ಪ್ರಾಣ ಪಕ್ಷಿ ಎಲ್ಲಿ ಹಾರೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಮನುಷ್ಯ ಅನ್ನೋನು ನಾನು, ನಂದು, ಅಹಂಕಾರ, ದ್ವೇಷ, ಒಡ ಹುಡ್ದರ ಹತ್ರ ಜಗಳ, ಆಸ್ತಿ, ದುಡ್ಡು ಅಂತ ಸಾಯ್ತಾನೆ. ಏನ್ ಸತ್ತಾಗ ಹೊತ್ಕೊಂಡು ಹೋಗಕ್ಕ? ನೋಡಿ, ಈ ಶಿಫ್ಟ್ ಡಿಸೈರದಲ್ಲಿ ಇವಾಗ 4 ಜನ ಸತ್ತೋಗಿದ್ದಾರೆ. ಅವ್ರಿಗೇನಾದ್ರೂ ಗೊತ್ತಿತ್ತ? ಬೆಳಿಗ್ಗೆ ನಾವು ಮನೆಯಿಂದ ಹೊರಡ್ತಾ ಇದೀವಿ, 4 ಜನಕ್ಕೂ ಬಂದು ಲಾರಿ ಗುದ್ದುತ್ತೆ, ನಾವು 4 ಜನನು ಸಾಯ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತೇನೋ? ವ್ಯಾಲಿಡಿಟಿನೇ ಇಲ್ಲ ಕಣ್ರೋ. ಮನುಷ್ಯ ಯಾವಾಗ ಸಾಯ್ತಾನ, ಎಷ್ಟು ದಿನ ಬದುಕಿರ್ತಾನಂತಾನೆ ಗೊತ್ತಿಲ್ಲ. ಅಂತದ್ರಲ್ಲಿ ಯಾಕೋ ದ್ವೇಷ ಕಟ್ಕೊಂಡು ಸಾಯ್ತೀರಾ? ನೀವು ಸತ್ತಾಗ ಬರೋದು ಪ್ರೀತಿ 4 ಜನ ಹೊರಕ್ಕೆ ಕಣ್ರೋ. ನಿಮ್ಮನ್ನ ಸತ್ತಾಗ ನೀವು ಮಾಡಿರೋ ಎಕರೆಗಟ್ಲೆ ಜಮೀನಿಗೆ ಹಾಕಲ್ಲ, 3 ಅಡಿ 6 ಅಡಿ ಜಾಗಕ್ಕೇನೆ ಹಾಕೋದು. ನಿಯತ್ತಾಗಿ ಇರೋ ಅಷ್ಟು ದಿವಸ ಎಲ್ಲರ ಜೊತೆ ಖುಷಿಯಾಗಿ ಬದುಕ್ರಲ್ಲೇ ಬದುಕ್ರ.